ಚನ್ನರಾಯಪಟ್ಟಣ ಶ್ರವಣಬೆಳಗೊಳ ಮಂಡಲ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಘಟಕದ ವತಿಯಿಂದ ಶೇಕಡ 33% ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ವಿರೋಧಿಸಿದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಹಿಳಾ ವಿರೋಧಿ ನಡೆಯನ್ನು ಖಂಡಿಸಿ ಚನ್ನರಾಯಪಟ್ಟಣದ ನಗರದ KR ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಹಿಳಾ ಘಟಕದ ಮುಖ್ಯಸ್ಥೆಯಾದ ಶ್ರೀಮತಿ ತೂಬಿನಕೆರೆ ಶ್ರುತಿ ಗಿರೀಶ್ ಮಾತನಾಡಿ, ಸುಮಾರು 30 ವರ್ಷಗಳಿಂದ ಮಹಿಳಾ ಮೀಸಲಾತಿ ಹೋರಾಟ ಮಾಡಿಕೊಂಡು ಬಂದಿದ್ದ ಮಹಿಳಾ ಪರ ಹೋರಾಟಗಾರರ ಆಶಯದಂತೆ ಮಹಿಳಾ ಮೀಸಲಾತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ ಭವನದಲ್ಲಿ ಮಂಡಿಸಿದಾಗ ಮಹಿಳಾ ಮೀಸಲಾತಿ ಹೋರಾಟಕ್ಕೆ ನ್ಯಾಯ ಸಿಗುತ್ತದೆ ಎಂದು ನಂಬಿಕೆ ಇಟ್ಟುಕೊಂಡಿದ್ದೆವು. ಮಹಿಳೆಯರ ಪರವಾದ ಶೇಕಡ 33% ಮೀಸಲಾತಿ ಮಂಡನೆ ಆದಾಗ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳು ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದಾಗ ಕಾಂಗ್ರೆಸ್ ನೇತೃತ್ವದ UPA ಮೈತ್ರಿಕೂಟಕ್ಕೆ ಧಿಕ್ಕಾರ ಕೂಗುವುದಾಗಿ ಹೇಳಿದರು. ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು 15 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇವರನ್ನು ಹೊರತುಪಡಿಸಿದರೆ ಬೇರೆ ಯಾರು ಮಹಿಳೆಯರು ಪ್ರಧಾನಮಂತ್ರಿ ಆಗಲು ಸಾಧ್ಯವಾಗಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಮಾಜಿ ಪ್ರಧಾನಿ ನೆಹರು ಮಗಳು ಎಂಬ ಕಾರಣದಿಂದ ಹಾಗೂ ಗಾಂಧಿ ಕುಟುಂಬದ ಕುಡಿ ಎಂಬ ಕಾರಣಕ್ಕಾಗಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಸ್ಥಾನ ದೊರಕಿದೆ. ಈ ಪ್ರತಿಭಟನೆಯಲ್ಲಿ ಶ್ರವಣಬೆಳಗೊಳ ಮಂಡಲದ BJP ಅಧ್ಯಕ್ಷರಾದ ಪರಂ ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ಗನ್ನಿ ವಿಶ್ವನಾಥ್ GR, BJP ಮಹಿಳಾ ಘಟಕದ ಪದಾಧಿಕಾರಿಗಳಾದ ತೂಬಿನಕೆರೆ ಶ್ರುತಿ ಗಿರೀಶ್, ಅರ್ಪಿತಾ ಪಟೇಲ್, ಕಲಾವತಿ, ಭವಾನಿ, ಶೋಭಾ, ತಾಲೂಕು BJP ಉಪಾಧ್ಯಕ್ಷರುಗಳಾದ ಅಶೋಕ್ ಶೆಟ್ಟಿಹಳ್ಳಿ, ಸತೀಶ್ ಗೌಡ್ಗೆರೆ, ವೆಂಕಟೇಶ್ ಚಾರ್, ವನ್ನಶೆಟ್ಟಿಹಳ್ಳಿ, ಶ್ರೀಹರಿಗೌಡ, ಮಂಜುನಾಥ್ ನಿಂಬೆಹಳ್ಳಿ, ಮಂಜುನಾಥ್, ಹಿರಿಯ BJP ಮುಖಂಡರುಗಳಾದ ನಂಜುಂಡ YM, AR ನಾಗರಾಜು, BJP ಯುವ ಮುಖಂಡರು ಹಾಗೂ ವಕೀಲರಾದ YE ಶರತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ IK ಮಂಜುನಾಥ್, ಚನ್ನರಾಯಪಟ್ಟಣ. ಮಹಿಳಾ ಮೀಸಲಾತಿ ವಿರೋಧಿಸಿರುವ ಕಾಂಗ್ರೆಸ್ನವರಿಗೆ ಮಹಿಳಾ ಮೀಸಲಾತಿ ವಿರೋಧಿಸಿರುವ ಕಾಂಗ್ರೆಸ್ನವರಿಗೆ ಮಹಿಳಾ ಮೀಸಲಾತಿ ವಿರೋಧಿಸಿರುವ ಕಾಂಗ್ರೆಸ್ನವರಿಗೆ ಮಹಿಳಾ ಮೀಸಲಾತಿ ವಿರೋಧಿಸಿರುವ ಕಾಂಗ್ರೆಸ್ನವರಿಗೆ ಬೋಲೋ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಭಾರತೀಯ ಜನತಾ ಪಾರ್ಟಿ ಕಿ. ಮುನ್ನೆಲೆಗೆ ಬರ್ತಕ್ಕಂಥ ಮಹಿಳೆಯನ್ನ ಮತ್ತೊಂದು ಮಹಿಳೆ ನೋಡಿ ಪ್ರೋತ್ಸಾಹವನ್ನು ಪಡ್ಕೋಬೇಕು. ಮತ್ತು ಈ ದೇಶದಲ್ಲಿ ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳು ಮಾತ್ರ ಮಹಿಳೆಯರು ಅನ್ನೋದನ್ನ ಸುಳ್ಳು ಮಾಡಿ ಈ ದೇಶದ ಆಡಳಿತವನ್ನು ನಡೆಸಬಲ್ಲಂತಹ ಪಾಲುದಾರರಾಗಿ ಮುಂದೆ ಬರಬೇಕು ಅನ್ನೋದು ಈ BJP ಸರ್ಕಾರದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರ ಉದ್ದೇಶ ಆಗಿತ್ತು. ನೀವು ಸೋಲ್ಸಿದ್ದು ನರೇಂದ್ರ ಮೋದಿ ಅವ್ರನ್ನ ಅಥವಾ ಈ ಮಸೂದೆನೆಲ್ಲ, ಈ ದೇಶದ ಹೆಣ್ಣು ಮಕ್ಕಳನ್ನ ಸೋಲ್ಸಿದ್ದೀರಾ. ಈ ದೇಶದ ಹೆಣ್ಣು ಮಕ್ಕಳ ಗೌರವಕ್ಕೆ ಅಪಮಾನವನ್ನು ಮಾಡಿದ್ದೀರಾ. ಈ ಭಾರತದ ಇತಿಹಾಸವನ್ನು ತೆಗೆದುಕೊಂಡ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾತ್ರ ಇಲ್ಲಿವರೆಗೂ ಏಕೈಕ ಪ್ರಧಾನಿಯಾಗಿ ಈ ದೇಶದಲ್ಲಿ 15 ವರ್ಷ ಆಡಳಿತವನ್ನು ಮಾಡಿದ್ದಾರೆ. ಅವರ ಹಿನ್ನೆಲೆಯನ್ನು ನೋಡೋದಾದ್ರೆ ಶ್ರೀಮಂತ ಕುಟುಂಬದವರು, ಪ್ರಧಾನಿಯವರ ಮಗಳು, ಮತ್ತೆ ಅವರ ಹೆಸರಿಗೆ ಗಾಂಧಿ ಅನ್ನೋ ಹೆಸರು ವರದಾನವಾಗಿ ಬಂದಿದೆ. ಇಂಥ ಮಹಿಳೆ ಮಾತ್ರ ಈ ದೇಶದಲ್ಲಿ ಪ್ರಧಾನಮಂತ್ರಿಯಂತಹ ರಾಜಕೀಯ ಪ್ರಭಾವಿ ಸ್ಥಾನವನ್ನು ಹೊಂದೋದಕ್ಕೆ ಸಾಧ್ಯ ಅನ್ನೋದಾದ್ರೆ ಸಾಮಾನ್ಯ ಮಹಿಳೆಯರು ಮತ ಹಾಕ್ಲಿಕ್ಕೆ ಮಾತ್ರನೇ ಇರೋದು. ಅವರಿಗೆ ಯಾಕೆ ಅವಕಾಶಗಳನ್ನ ಕೊಡಬಾರ್ದು? ಈ ದೇಶದ ಮಣ್ಣಿನ ಗುಣ ಯಾವ ಹೆಣ್ಣು ಮಕ್ಕಳಿಗೆ ಗೊತ್ತಿದೆ, ಈ ದೇಶದ ಇತಿಹಾಸ ಯಾರಿಗೆ ಗೊತ್ತಿದೆ, ಅವರು ಎಲ್ಲರಿಗೂ ಈ ದೇಶವನ್ನು ನಡೆಸುವಂಥ ಶಕ್ತಿ ಇದೆ. ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಮೋದಿ ಅವರು ಈ ಮಸೂದೆಯನ್ನು ತಂದು ಕೊಡ್ತಿದ್ರು. ಇದರ ಕಿಂಚಿತ್ತು ಜ್ಞಾನ ಇರಬೇಕಂತ ನೀವು ಕ್ಷೇತ್ರ ಮರು ವಿಂಗಡಣೆ, ಒಂದು ಒಳ ಮೀಸಲಾತಿ ಆಧಾರವನ್ನು ಕೊಡ್ತೀರಾ. ಎಲ್ಲ ಜಾತಿಯಲ್ಲೂ ಬಡವರಿದ್ದೀವಿ, ಎಲ್ಲ ಜಾತಿಯಲ್ಲೂ ಶ್ರೀಮಂತರಿದ್ದೀವಿ. ನಮಗೆ ಒಳ ಮೀಸಲಾತಿ ಅನ್ನೋ ಆಧಾರದಲ್ಲಿ ಕೊಡಬೇಡಿ, ನಮಗೆ ಹೆಣ್ಣು ಅನ್ನೋ ಕಾರಣಕ್ಕೆ ಮೀಸಲಾತಿಯನ್ನು ಕೊಡಿ. ಈ ಧ್ವನಿ ಯಾಕೆ ಕೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ? ಎಷ್ಟು ವರ್ಷ ಈ ಅನ್ಯಾಯನ ಮಾಡ್ತಾ ಬರ್ತಿದ್ದೀರಾ? ಈ ಒಂದು ದಕ್ಷಿಣ ಭಾರತ ಅಂತ ತೆಗೆದುಕೊಂಡ್ರೆ ಇಲ್ಲಿವರೆಗೂ ಈ 5 ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಆಂಧ್ರ, ಈ ಒಂದು ಕೇಂದ್ರಾಡಳಿತ ಪ್ರದೇಶ 130 ಜನ ಇದ್ದೀವಿ ಸದಸ್ಯರು, ಲೋಕಸಭೆ ಸದಸ್ಯರು. ಬರೀ ಉತ್ತರ ಪ್ರದೇಶ